ಈ ಗಿಡದಿಂದ ಈ ಗಿಡಕ್ಕೆ 8 ಅಡಿ ಅಂತರ, ಆ ಗಿಡದಿಂದ ಆ ಗಿಡಕ್ಕೆ 8 ಅಡಿ ಅಂತರ, ಈ ಗಿಡದಿಂದ ಈ ಗಿಡಕ್ಕೆ ಫ್ರೂಟ್ಗೆ 8 ಅಡಿ ಅಂತರ, ಎಲ್ಲ 8 ಅಡಿಗೆ 8 ಅಡಿಗೆ 8 ಅಡಿ ಬರುತ್ತೆ. ಓಕೆ, 8 ಅಡಿಗೆ ಇಲ್ಲಿ ಎಷ್ಟು ಗಿಡ ಕುಂಚಿದೆ? 8 ಗಿಡ ಕೂತಿದ್ದು. 8 ಗಿಡ ಕೂತಿದ್ದು. 2 ಸೀಬೆ, 2 ಪಪಾಯ, 2 ಬಟರ್ ಫ್ರೂಟ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಗಿಡಗಳಿದೆ. ಈ ಸುತ್ತು ಈ ಟ್ರೆಂಚಿಂದ 3 ಅಡಿ ಹಿಂಗೂ ಗಿಡಗಳಿದೆ, ಈ ಟ್ರೆಂಚಿಂದ ಈ ಕಡೆ 3 ಅಡಿ ಗಿಡಗಳಿದೆ. ಈ ಎಲ್ಲ ಗಿಡಗಳು ಏನಾಗುತ್ತೆ ಅಂದರೆ ಒಟ್ಟಿಗೆ ಬೇರುಗಳೆಲ್ಲ ಇಲ್ಲಿ ಹುಡ್ಕೊಂಬರುತ್ತೆ. ಗೊಬ್ಬರ ಇದ್ದಾಗ ಹುಡ್ಕೊಂಬರುತ್ತೆ. ಇಲ್ಲಿ ಹುಡ್ಕೊಂಬಂದು ಗೊಬ್ಬರ ಎಲ್ಲ ಇಲ್ಲಿಂದಾನೆ ತೊಗೊಳುತ್ತೆ ಗೊಬ್ಬರ. ಅದು ಪಪಾಯ ತೆಗೆದುಬಿಡ್ತೀರಿ. ಪಪಾಯ ತೆಗೆದಾಗ ಇದು ಗಿಡ ಡೆವಲಪ್ ಆಗಿರುತ್ತೆ. ಡೆವಲಪ್ ಆದಾಗ ಇದು ಪೂರ್ತಿ ಪ್ರಮಾಣದಲ್ಲಿ ಬೆಳಕು ಸಿಗುತ್ತೆ. ರಾಸಾಯನಿಕ ಬಳಕೆ ಅನ್ನೋದು ನಾವು ಮಾಡೇ ಇಲ್ಲ. ನಾವು ಬರೀ ಜೀವಾಮೃತ ಮಾತ್ರ ಮಾಡ್ತೀರಿ. ಅದು ಮುಂದೆ ನಾವು ಹೋದಾಗ ನೋಡ್ಬೋದು. ನೀವು ಕೃಷಿ ಕಲಿಯಕ್ಕೆ ಹೋಗಿದ್ದೆ, ಅವ್ರದ್ದು ಇದೇ ಕಾನ್ಸೆಪ್ಟ್ ಇತ್ತು ಅವ್ರದ್ದು. ನನಗೂ ಇಷ್ಟ ಆಯ್ತು ಅದು. ಅಂದರೆ ಅವ್ರದ್ದು ಬೇರೆ ಬೇರೆ ತರಹದ ಹಣ್ಣುಗಳು ಬೆಳೆದಿದ್ರು. ಅವರು ನನಗೇನು ಸಜೆಸ್ಟ್ ಮಾಡಿದ್ದು ಅಂದರೆ ಕಮರ್ಷಿಯಲ್ ಆಗಿ ಇರೋದನ್ನ ನೀವು ಪ್ಲಾಂಟೇಶನ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮೋಹನ್ ಅಂತ, ಮೂಲತಃ ಬೆಂಗಳೂರು. ತೋಟ ಬಂದು ಬೆಂಗಳೂರಿಂದ 40 ಕಿಲೋಮೀಟ್ರ್ ಆಚೆ ಇದೆ. ಇದು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಿಗೆ ಇದೆ. ಜಮೀನು ಬಂದು ತಮಿಳ್ನಾಡಲ್ಲಿದೆ ನೋಡಿ. ಅಲ್ಲಿ ಮುಂದೆ ಕರ್ನಾಟಕ, ಇದು ತಮಿಳ್ನಾಡು. ಎಲ್ಲ ಒಂದು 5 ಕಿಲೋಮೀಟ್ರ್ ಅಂತರದಲ್ಲಿದೆ ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ಇದು. ಈ ಊರ ಹೆಸರೇನು? ಈ ಊರ ಹೆಸರು ಕೃಷ್ಣಗಿರಿ ಡಿಸ್ಟಿಕ್ಕು, ಸೂಳಗಿರಿ ತಾಲೂಕು, ಬೇರಿಕೆ ವಿಲೇಜು. ಓಕೆ. ಸರ್ ಎಷ್ಟು ಎಕರೆ ಇದೆ ತೋಟ? ತೋಟ ಬಂದು 2 ಎಕರೆ 5 ಗುಂಟೆ ಇದೆ ಸರ್ ತೋಟ. ಇದು ಪೂರ್ತಿ 2 ಎಕರೆ 5 ಗುಂಟೆ ಇದೆ ತೋಟ ಇದು. ಓಕೆ. ಏನೇನು ಮಾಡಿದ್ದೀರಾ? ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ಸ್ಟಾರ್ಟಿಂಗು ನಾನು 2021 ಎಂಡಲ್ಲಿ ಮಾಡಿದೆ. 2021 ಎಂಡಲ್ಲಿ ಶುರು ಮಾಡಿದೆ. ಈಗ ನನ್ನ ತೋಟ 1.5 ವರ್ಷ ತೋಟ ನಂದು. ಓಕೆ. ಏನೇನು ಹಾಕಿದ್ದೀರಾ? ಬಾಳೆ ಇದೆ, ಪಪ್ಪಾಯ ಇದೆ, ಬಟರ್ ಫ್ರೂಟ್ ಇದೆ, ಚೇಪೆ ಇದೆ. ಚೇಪೆ ಬಂದು ವೆರೈಟಿ ಬಂದು ತೈವಾನ್ ಗೋವಾ, ಲೈಟ್ ಪಿಂಕ್ ವೆರೈಟಿ. ಕೋರ್ ಭಾಗದಲ್ಲಿ ಲೈಟ್ ಪಿಂಕ್ ಕಲರ್ ಇರುತ್ತೆ. ಇದು ಲೈಫ್ ಫೆನ್ಸಿಂಗು? ಲೈಫ್ ಫೆನ್ಸಿಂಗ್ ಸರ್. ಅಗಸೆ ಹಾಕಿದ್ದೀನಿ. ಅಲ್ಲಲ್ಲಿ ಬಂದಿಲ್ಲ, ಅದನ್ನು ಗ್ಲಿರಿಸಿಡಿಯಿಂದ ರಿಪ್ಲೇಸ್ ಮಾಡಿದ್ದೀನಿ ಇಲ್ಲಿ. ಕೆಲವೊಂದು ಕಡೆ ಬರಲಿಲ್ಲ. ಹಾಕಿದಾಗ ಕೆಲವರು ಹಸುಗಳೆಲ್ಲ ಬಂದ್ಬಿಟ್ಟು ಮೇದ್ಬಿಟ್ಟಿದ್ವು, ಹಾಗಾಗಿ ಕೆಲವು ಕಡೆ ಬಂದಿಲ್ಲ ಅದು. ಓಕೆ. ನೀವು ತೋಟ ಸ್ಟಾರ್ಟ್ ಮಾಡುವಾಗಲೇ ಟ್ರೆಂಚ್ ಎಲ್ಲ ಹೊಡ್ಸಿದ್ರಿ ಅಲ್ವಾ? ಸರ್. ಇದು ಒಂದು ಮಾಡೆಲ್ ಬಂದ್ಬಿಟ್ಟು 8x8 ಅಲ್ಟ್ರಾ ಹೈ ಡೆನ್ಸಿಟಿ ಫ್ರೂಟ್ ಫಾರೆಸ್ಟ್ ಅಂತ. ಇದರಲ್ಲಿ ಮೇಯ್ನಾಗಿ ಫೋಕಸ್ ಮಾಡಿರೋದು ಫ್ರೂಟ್ಸ್ನ. ಇದು ಹೆಂಗಿರುತ್ತೆ ಅಂದರೆ ಬೆಡ್ ಒಂದು 14 ಅಡಿ ಬೆಡ್ ಇದೆ ಇದು. ನೀವು ನೋಡ್ಬೋದು, ಒಳಗೆ ಬನ್ನಿ. 14 ಅಡಿ ಬೆಡ್. ಇದು 14 ಅಡಿ ಬೆಡ್. ಇದು 14 ಅಡಿ ಬೆಡ್ಡಲ್ಲಿ ಬೆಡ್ ಅಂಚಿಂದ ಹಿಡಿದು ಇದು 3 ಅಡಿಗಿದೆ. ಇದು ಅಲ್ಲಿಂದ ಒಂದು 3 ಅಡಿಗಿದೆ. ಈ ಸೆಂಟ್ರಿಗೆ ಇಲ್ಲಿಂದ ಇಲ್ಲಿಗೆ 4 ಅಡಿ ಇರುತ್ತೆ. ಇದು ಹೆಂಗೆ ಡಿಸೈನ್ ಮಾಡಿದ್ದೀನಿ ಅಂದರೆ, ಸುತ್ತು 8 ಗಿಡಗಳ ಮಧ್ಯೆ ಒಂದು ಗ್ಲಿರಿಸಿಡಿ ಹಾಕಿದ್ದೀನಿ. ಈ 8 ಗಿಡಕ್ಕೆ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡೋ ಥರ ಹಾಕಿದ್ದೀನಿ ಇದನ್ನ. ಯಾವ್ಯಾವ 8 ಗಿಡ? ಒಂದು ಬಾಳೆ, ಇದು ಬಾಳೆ, ಪಪಾಯ, ಇಲ್ಲಿ ಬಟರ್ ಫ್ರೂಟು ಎಲ್ಲ ನೋಡಿ. ಅಲ್ಲಿ ಬಟರ್ ಫ್ರೂಟು ಒಂದು ಲೈನಲ್ಲಿ ಬಟರ್ ಫ್ರೂಟ್ ಹಾಕಿದ್ದೀನಿ, ಒಂದು ಲೈನಲ್ಲಿ ಚೇಪೆ ಹಾಕಿದ್ದೀನಿ. ನೀವು ಹೆಂಗೆ ನೋಡ್ಕೊಂಡ್ರೂ ಅಂತರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 4 ಅಡಿಗೆ 4 ಅಡಿ, 4 ಅಡಿಗೆ 4 ಅಡಿ, 4 ಅಡಿಗೆ 4 ಅಡಿ ಬರುತ್ತೆ. ಆ ಕಡೆ ಏನಿದೆ? ಆ ಕಡೆ ಏನಿದೆ? ಬಟರ್ ಫ್ರೂಟಾ? ಅದು ಬಟರ್ ಫ್ರೂಟ್ ಅಲ್ಲಿ ಬಂದಿಲ್ಲ ಸರಿಯಾಗಿ. ನೋಡಿ ಇಲ್ಲಿ ಬಂದಿದೆ, ಅದು ಸ್ವಲ್ಪ ನೋಡಿ ಇಲ್ಲಿ ಬಂದಿದೆ ಬಟರ್ ಫ್ರೂಟು. ಈ ಪಪ್ಪಾಯ ಈಗ ಅಲ್ಲಿಂದ ಅಲ್ಲಿಗೆ 8 ಅಡಿ ಇದೆಯಾ? 8 ಅಡಿ. ಈ ಗಿಡದಿಂದ ಈ ಗಿಡಕ್ಕೆ 8 ಅಡಿ ಅಂತರ, ಆ ಗಿಡದಿಂದ ಆ ಗಿಡಕ್ಕೆ 8 ಅಡಿ ಅಂತರ, ಈ ಗಿಡದಿಂದ ಈ ಗಿಡಕ್ಕೆ ಫ್ರೂಟ್ಗೆ 8 ಅಡಿ ಅಂತರ, ಎಲ್ಲ 8 ಅಡಿಗೆ 8 ಅಡಿಗೆ 8 ಅಡಿ ಬರುತ್ತೆ. ಓಕೆ. 8 ಅಡಿಗೆ ಇಲ್ಲಿ ಎಷ್ಟು ಗಿಡ ಕುಂಚಿದೆ? 8 ಗಿಡ ಕೂತಿದ್ದು. 8 ಗಿಡ ಕೂತಿದ್ದು. 2 ಸೀಬೆ, 2 ಪಪಾಯ, 2 ಬಟರ್ ಫ್ರೂಟ್, 2 ಬಾಳೆ, ಒಂದು ಗ್ಲಿರಿಸಿಡಿಯಾ. ಈ ಗ್ಲಿರಿಸಿಡಿಯಾ ಏನು ಮಾಡ್ತೀರಾ ಅಂದರೆ, ಇದು ಸ್ವಲ್ಪ ಕಾಂಡ ದಪ್ಪ ಆದಮೇಲೆ ಮೆಣಸಬ್ಸ್ತೀರಿ ಇದಕ್ಕೆ. ಓಕೆ. ಕಾಂಡ ದಪ್ಪ ಆದಮೇಲೆ ಮೆಣಸಬ್ಸ್ತೀರಿ ಇದಕ್ಕೆ. ಇದನ್ನೆಲ್ಲಿ ನೋಡಿದ್ರಿ ಈ ಮಾಡೆಲ್? ಈ ಮಾಡೆಲ್ ಬಂದ್ಬಿಟ್ಟು ಇಲ್ಲಿಂದ ಒಂದು 300 ಕಿಲೋಮೀಟ್ರ್ ಆಚೆ ತಮಿಳ್ನಾಡಲ್ಲಿ ಸೇಲಂ ಹತ್ರ ಒಂದು ಹಳ್ಳಿನಲ್ಲಿ ರಾಜು ಸಾರ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು 14 ವರ್ಷಗಳಿಂದ ಸಾವಯವ ಕೃಷಿ ಮಾಡಿದರು. 14 ವರ್ಷಗಳಿಂದ ಮಾಡಿ ಅವರು ಕಡೆಗೆ ಈ ಒಂದು ಪದ್ಧತಿನ ಅಳವಡಿಸ್ಕೊಂಡಾಗ ಸಕ್ಸಸ್ ರೇಟ್ ಜಾಸ್ತಿ ಇತ್ತಂತೆ. ಹಾಗಾಗಿ ಅವರು ನನಗೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ನೋಡಿ ಅವ್ರ ಹತ್ರ ಕಲ್ತ್ಕೊಂಡು ಬಂದು ನಾನು ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಓಕೆ ಸರ್. ಓಕೆ.
ಈ ಟ್ರೆಂಚ್ ಏನಕ್ಕೋಸ್ಕರ ಅಂದರೆ ನಮ್ಮಲ್ಲಿ ಸಿಗೋ ಎಲ್ಲ ತ್ಯಾಜ್ಯ ಕೃಷಿ ತ್ಯಾಜ್ಯನ ಅದರಲ್ಲೇ ಹಾಕಿ ಅದ್ರ ಮೇಲೆ ಒಂದು ಡ್ರಿಪ್ ಇಟ್ಟರು ಜೀವಾಮೃತ ಬಿಡ್ತಾ ಹೋದಾಗ ಒಂದು 90 ದಿವಸಕ್ಕೆ ಗೊಬ್ಬರ ಪರಿವರ್ತನೆ ಆಗುತ್ತೆ. ಆ ಗೊಬ್ಬರ ಏನಾಗುತ್ತೆ ಅಂದರೆ 24 ಗಂಟೆನಲ್ಲಿ 1 kg ಗೊಬ್ಬರ ಬಂದು ಗಾಳಿಯಿಂದ ನೀರನ್ನ ಹಿಡಿದಿಕ್ಕೊಂಡು ಗಿಡಗಳಿಗೆ ಸಪ್ಲೈ ಮಾಡುತ್ತೆ. ಅದು ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಅದು ಗೊಬ್ಬರನೂ ಆಗುತ್ತೆ, ಜೊತೆಗೆ ನೀರಿಲ್ದಿರೋ ಸಮಯದಲ್ಲಿ ನೀರನ್ನು ಗಾಳಿಯಿಂದ ನೀರು ಹಿಡಿದಿಕ್ಕೊಂಡು ಗೊಬ್ಬರಕ್ಕೆ 6 ಲೀಟ್ರ್ ನೀರು ಹಿಡಿದಿಕ್ಕೊಂಡು ಸಾಮರ್ಥ್ಯ ಅದಕ್ಕಿರುತ್ತೆ. ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಇದು ನನಗೆ ಡಿಸೈನ್ ಮಾಡಿದ್ದೀನಿ. ನೀವು ಹಿಂಗೆ ಇಲ್ಲಿ ತೋರಿಸಿದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಗಿಡಗಳಿದೆ, ಈ ಸುತ್ತು ಈ ಟ್ರೆಂಚಿಂದ 3 ಅಡಿ ಹಿಂಗೆ ಗಿಡಗಳಿದೆ, ಈ ಟ್ರೆಂಚಿಂದ ಈ ಕಡೆ 3 ಅಡಿ ಗಿಡಗಳಿದೆ. ಈ ಎಲ್ಲ ಗಿಡಗಳು ಏನಾಗುತ್ತೆ ಅಂದರೆ ಒಟ್ಟಿಗೆ ಬೇರುಗಳೆಲ್ಲ ಇಲ್ಲಿ ಹುಡ್ಕೊಂಬರುತ್ತೆ. ಗೊಬ್ಬರ ಇದ್ದಾಗ ಹುಡ್ಕೊಂಬರುತ್ತೆ. ಇಲ್ಲಿ ಹುಡ್ಕೊಂಬಂದು ಗೊಬ್ಬರ ಎಲ್ಲ ಇಲ್ಲಿಂದನೇ ತೊಗೊಳುತ್ತೆ. ಗೊಬ್ಬರ ಅದಕ್ಕೆ ಬೇಕಾಗಿರೋ ಎಲ್ಲ ಅಂತ ಪೋಷಕಾಂಶಗಳು NPK ಎಲ್ಲ ಪ್ರತಿಯೊಂದೂ ಇದರಲ್ಲೇ ಸಿಗುತ್ತೆ ಅವಕ್ಕೆ. ಹಾಗಾಗಿ ಆ ಕಾರಣಕ್ಕೆ ಇದನ್ನು ಹಿಂಗೆ ಡಿಸೈನ್ ಮಾಡಿದ್ದೀನಿ. ಆಮೇಲೆ ಎರಡನೇದಾಗಿ ಏನಂದರೆ ಎಷ್ಟೇ ಮಳೆ ಬಿದ್ದರೂ ಸಹ ನಾವು ಟ್ರೆಂಚ್ ತೆಗೆದಿರೋ ಕಾರಣ ಇದರಲ್ಲಿ ನಮ್ಮ ಜಮೀನಲ್ಲಿ ಬೀಳ್ತಕ್ಕಂಥ ಮಳೆ ಒಂದು ಹನಿನೂ ಕೂಡ ಹೊರಗಡೆ ಎಲ್ಲೂ ಹರಿದೋಗಲ್ಲ, ನಮ್ಮ ಭೂಮಿಗೆ ಹಿಂಗುತ್ತೆ. ಹಾಗಾಗಿ ಆ ಮೂಲಕ ನಮ್ಮಲ್ಲಿರೋ ಬೋರ್ ರೀಚಾರ್ಜ್ ಆದಂಗೂ ಆಗುತ್ತೆ. ಸೊ ಎಲ್ಲ ಮಲ್ಟಿಪಲ್ ಕಾರಣಗಳಿಗೋಸ್ಕರ ಇದನ್ನು ನಾನು ಟ್ರೆಂಚ್ ತೆಗೆಸಿ ಮಾಡಿದ್ದೀನಿ. ಓಕೆ ಸರ್, ಇಲ್ಲಿ ನಮಗೆ ಬರೀ 8 ಅಡಿಗೆ ಹೌದು ಸುಮಾರು ಗಿಡಗಳು ಸಿಕ್ಬಿಡ್ತು ಅಲ್ವಾ? ಹೌದು. ಒಂದು 8 ಅಡಿಯಲ್ಲಿ 8 ಗಿಡ 8 ಗಿಡ ಇರುತ್ತೆ. ಈ ಥರ ಎಷ್ಟು ಗಿಡ ಇದಾವೆ ಟೋಟಲ್ಲು ನನಗೆ ಇದು ಚೇಪೆ ಬಂದ್ಬಿಟ್ಟು ನಮಗೆ ಒಂದು 800 ಗಿಡ ಇದೆ. 800 ಗಿಡ ಹಾಕಿದ್ದೀನಿ. ಬಟರ್ ಫ್ರೂಟ್ ಬಂದು 450 ಗಿಡ ತಂದಿದ್ದೆ. ಆ 450 ಗಿಡದಲ್ಲಿ ನನಗೆ ಉಳಿಕೆ ಇವಾಗ 270 ಗಿಡನೇನೋ ಉಳ್ಕೊಂಡಿದೆ ಅಷ್ಟೇ. ಎಲ್ಲೆಲ್ಲಿ ಚೇಪೆ ಗಿಡ ಎಲ್ಲ ಹೋಗ್ಬಿಟ್ಟಿದ್ಯೋ, ಇದು ಬಟರ್ ಫ್ರೂಟ್ ಹೋಗ್ಬಿಟ್ಟಿದ್ಯೋ, ಅಲ್ಲಿ ನಾನು ಇವಾಗ ಚೇಪೆ ಗಿಡನ ರೀಪ್ಲೇಸ್ ಮಾಡಿದ್ದೀನಿ. ಇನ್ನೂ ರೀಪ್ಲೇಸ್ ಮಾಡೋದು ತುಂಬ ಇದೆ, ನಾನು ಇನ್ನೂ ರೀಪ್ಲೇಸ್ ಮಾಡೋಕ್ಕಾಗಿಲ್ಲ. ಅಲ್ಲ ಸರ್, ಈಗ ತುಂಬ ಡೆನ್ಸ್ ಆಯಿತು, ನೆರಳಾಯಿತು ಅನ್ಸಲ್ವಾ? ಈಗ ಇಲ್ಲ, ಇದು ಆ್ಯಕ್ಚುಲಾಗಿ ನಮಗೆ ಇದು ಫ್ರೂಟಿಂಗ್ ಬಿಡೋದಕ್ಕೇ ಟೈಮ್ ತೊಗೊಳುತ್ತೆ. ಇದು ಹೆಂಗೆ ಮಾಡಿದ್ದೀರಿ ಅಂದರೆ ನಮ್ಮ ಕಾಡಲ್ಲೇ 5 ರೀತಿ ಅಂತ 5 ಹಂತದ ಗಿಡಗಳಿರುತ್ತೆ. ಒಂದು ಹಂತದಲ್ಲಿ ಟಾಪ್ ಮೋಸ್ಟ್ ಇರೋಂಥ ಹಂತಕ್ಕೆ ಸೂರ್ಯನ ಪ್ರಮಾಣ 95% 90% ಬೇಕಾಗುತ್ತೆ. ಆ ಥರ ಹಂತವಾಗಿ ಹೋಗೋದಾದರೆ ಕಡೆಗೆ ಇದಕ್ಕೆ ಬೇಕಾಗಿರೋ ಬೆಳಕು, ಈಗ ಇದು ಮರಿ ಗಿಡ ಆಗಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಬೆಳಕು ಬೇಕು. ಒನ್ಸ್ ನಮ್ಮ ಪಪ್ಪಾಯ ಎಲ್ಲ 8 ತಿಂಗಳಾಗಿ ತೆಗೆದ ಮೇಲೆ ಇದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಬೆಳಕು ಸಿಗುತ್ತೆ. ಅದೇ ರೀತಿಯಲ್ಲಿ ನಾನು ಇದನ್ನು ಡಿಸೈನ್ ಮಾಡಿ ಹಾಕಿರೋದು. ಒನ್ಸ್ ಇವಾಗ ಇನ್ನೊಂದು 3 ತಿಂಗಳಲ್ಲಿ ಪಪ್ಪಾಯ ತೆಗೆದುಬಿಡ್ತೀರಿ. ಪಪ್ಪಾಯ ತೆಗೆದಾಗ ಇದು ಗಿಡ ಡೆವಲಪ್ ಆಗಿರುತ್ತೆ. ಡೆವಲಪ್ ಆದಾಗ ಇದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಬೆಳಕು ಸಿಗುತ್ತೆ. ಈಗ ಪಪ್ಪಾಯ ತೊಗೊತಾ ಇದ್ದೀರಾ? ಪಪ್ಪಾಯ ತೊಗೊತಾ ಇದ್ದೀರಿ ಸರ್. ಎಷ್ಟು ತಿಂಗಳಿಂದ ತೊಗೋತಾ ಇದ್ದೀರಾ? ಎಷ್ಟು ತಿಂಗಳಿಂದ ತೊಗೋತಾ ಇದ್ದೀರಾ? 2 ತಿಂಗಳಿಂದ ತೊಗೊತಾ ಇದ್ದೀರಿ ಪಪ್ಪಾಯ. ಅಲ್ಲ, ಏನು ಇಷ್ಟು ದಪ್ಪ ಇದೆಯಲ್ಲ ಇದು? ಹೌದು ಸರ್, ದಪ್ಪ ಇದೆ. ದಪ್ಪ ಇದೆ. ಒಂದು ಹೈಯೆಸ್ಟ್ ಗಾತ್ರ ಬಂದಿರೋದು ನಮ್ಮಲ್ಲಿ 3 kg 800 ಗ್ರಾಮ್ ಬಂದಿದೆ. 3 kg 800 ಗ್ರಾಮ್. ರೆಡ್ ಲೇಡಿ ತಾನೆ? ರೆಡ್ ಲೇಡಿನೇ. ಓಕೆ. ಇದಕ್ಕೆ ಯಾವುದೇ ಥರದ ರಾಸಾಯನಿಕ ಹಾಕಿಲ್ಲ? ಇಲ್ಲ ಸರ್, ರಾಸಾಯನಿಕ ಬಳಕೆ ಅನ್ನೋದು ನಾವು ಮಾಡೇ ಇಲ್ಲ. ನಾವು ಬರೀ ಜೀವಾಮೃತ ಮಾತ್ರ ಮಾಡ್ತೀರಿ. ಅದು ಮುಂದೆ ನಾವು ಹೋದಾಗ ನೋಡ್ಬೋದು, ನೀವು ಜೀವಾಮೃತ ಯೂನಿಟ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ತನಕ ನಾನು ಕೃಷಿ ಚಟುವಟಿಕೆಯಲ್ಲಿ ತೊಡೋದಾಗಿಂದ ಇಲ್ಲಿ ತನಕ ನಾನು ಜೀವಾಮೃತ ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ ನನಗೆ. ಬೇರೆ ಯಾವುದೇ ರೀತಿಯಾದ ಗೊಬ್ಬರಗಳಾಗಲಿ ಏನು ಕೊಟ್ಟಿಲ್ಲ. ಕೀಟನಾಶಕ ಬಳಸೋದೇ ಇಲ್ಲ ಸರ್. ಕೀಟನಾಶಕ ಆಗಲಿ, ಕ್ರಿಮಿನಾಶಕ ಆಗಲಿ, ರಸಗೊಬ್ಬರ ಆಗಲಿ, ಅವೆಲ್ಲ ರಸಗೊಬ್ಬರ ಅಲ್ಲ, ಕೀಟನಾಶಕ. ಮತ್ತೆ ಆರ್ಗ್ಯಾನಿಕ್ ಆಗಿ ಹಾಕಿಲ್ವಾ? ಇಲ್ಲ, ಆರ್ಗ್ಯಾನಿಕ್ ಆಗಿ ನಾನೇನು ಬಳಸಿಲ್ಲ. ಆರ್ಗ್ಯಾನಿಕ್ ಆಗಿ ಕೀಟನಾಶಕನೂ ಹಾಕಿಲ್ಲ. ಆರ್ಗ್ಯಾನಿಕ್ ಆಗಿ ಕೀಟನಾಶಕ ನಾನು ಬಳಸಿಲ್ಲ. ಆದರೆ ಬೇವಿನೆಣ್ಣೆ, ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಗಿಡಗಳಲ್ಲಿ ಬೇವಿನೆಣ್ಣೆ, ಹೊಂಗೆ ಎಣ್ಣೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡ್ತೀನಿ. ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತೀನಿ, ಜೀವಾಮೃತ ಸ್ಪ್ರೇ ಮಾಡ್ತೀನಿ, ಗೋಕುಪಾಮೃತ ಸ್ಪ್ರೇ ಮಾಡ್ತೀನಿ. ಈ ಥರ ನಾನಾ ವಿಧ ಸ್ಪ್ರೇ ಮಾಡ್ತೀನಿ. 8 ತಿಂಗಳಿಗೆ ಪರಂಗಿ ಹೋಗುತ್ತೆ ಅಂದ್ರೆ ಇನ್ನೊಂದು 3 ತಿಂಗಳು ಪರಂಗಿ ಇರುತ್ತೆ. ಹೌದೌದು. ಆ ಪರಂಗಿ ಹೋಗಿದ್ದೆಲ್ಲ ಇಲ್ಲಿ ಹಾಕ್ತೀರಾ? ಪರಂಗಿ ಹೋದ್ಮೇಲೆ ಇದನ್ನೇನು ಮಾಡ್ತೀರಿ, ಇದು ಟ್ರೆಂಚ್ಗೆ ಹಾಕ್ತೀರಿ. ಇದೇನಾಗಿ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಈ 8 ಗಿಡ ಇದು ಎಲ್ಲಿ, ಆ 8 ಗಿಡ ಈ 8 ಗಿಡ ಮಧ್ಯದಲ್ಲಿ ಇವೆರಡು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಇಲ್ಲಿ ನಾವು ಕಾಫಿ ಆಗಲಿ ಇಲ್ಲ ಏಲಕ್ಕಿ ಆಗಲಿ ನಾವು ರಿಪ್ಲೇಸ್ ಮಾಡ್ಕೊಳೋ ಇಚ್ಛೆ ಇದ್ರೆ ಆವಾಗ ಇದ್ರ ನೆರಳಲ್ಲಿ ಕಾಫಿ ಏಲಕ್ಕಿ ಬರುತ್ತೆ. ಓಕೆ, ಸರಿ ಸರ್. ಈ ರೀತಿ ಟ್ರೆಂಚ್ ಎಷ್ಟಿದೆ ನಿಮ್ಮ ತೋಟದಲ್ಲಿ? ಟ್ರೆಂಚ್ ಎಷ್ಟಿದೆ ತೋಟದಲ್ಲಿ? ಟ್ರೆಂಚಾ 42 ಟ್ರೆಂಚ್ ಇದೆ. 14 ಅಡಿಗೆ ಒಂದೊಂದು, 14 ಅಡಿಗೆ 14 ಅಡಿಗೆ ಒಂದೊಂದು, 14 ಅಡಿಗೆ ಒಂದೊಂದು ಟ್ರೆಂಚ್ ಇದೆ. ಓಕೆ. ಅಂದ್ರೆ ನೀರು ನಿಲ್ತಿತ್ತ ಈ ಜಾಗದಲ್ಲಿ? ಈ ಜಾಗದಲ್ಲಿ ಮೊದಲಿಗೆ ನಿಲ್ತಿತ್ತು. ಮೊದಲಿಗೆ ಇವಾಗ ನಾವು ಬದುಗಳಲ್ಲೆಲ್ಲ ನೋಡ್ಬೋದು, ಎಲ್ಲ ಕಾಲುವೆಗಳು ದೊಡ್ಡ ದೊಡ್ಡ ಕಾಲುವೆಗಳು ಮಾಡಿದ್ದಾರೆ. ಎಲ್ಲ ನಮ್ಮ ಸುತ್ತೂ ಇರೋ 4 ದಿಕ್ಕಿನಲ್ಲಿರೋರು ಎಲ್ಲರೂ ಕೆಮಿಕಲ್ ಫಾರ್ಮಿಂಗೇ ಮಾಡ್ತಾ ಇರೋದು. ಅವ್ರ ತೋಟಗಳಲ್ಲಿ ನೀರು ನಿಲ್ತಾ ಇಲ್ಲ. ಹಾಗಾಗಿ ಎಲ್ಲ ಬದುಗಳಲ್ಲಿ ದೊಡ್ಡ ದೊಡ್ಡ ಕಾಲುವೆಗಳು ಮಾಡಿಕೊಂಡು ಆ ಕಾಲುವೆಗಳಲ್ಲಿ ಹರಿದೋಗ್ಬಿಡುತ್ತೆ. ಆದರೆ ನಮ್ಮ ತೋಟದಲ್ಲಿ ಹಂಗಲ್ಲ, ಎಷ್ಟೇ ಮಳೆ ಬಂದ್ರೂ ಸಹ ಇಲ್ಲೇ ಹಿಂಗುತ್ತೆ.
ನೀರು ಆಚೆ ಹೋಗಲ್ಲ. ಓಕೆ. ಅಲ್ಲ ಸರ್, ಈಗ ಇವೆಲ್ಲ ಕಳೆ ಇಲ್ವಲ್ಲ, ಹಾಂ, ಡೆನ್ಸ್ ಆಗಿರೋದ್ರಿಂದ ಕಳೆ ಬಂದಿಲ್ವ? ಇಲ್ಲ ಸರ್, ಕಳೆ ಒರೆಸ್ತಾ ಇರ್ತೀನಿ ತಿಂಗಳಿಗೊಂದ್ಸರಿ. ತೆಗಿಸ್ತೀರಾ? ತಿಂಗಳಿಗೊಂದ್ಸರಿ ಕಳೆ ಒರೆಸ್ತೀನಿ. ಯಾಕೆ ತೆಗಿಸ್ತೀರಾ? ಯಾಕೆ ತೆಗಿಸ್ತೀನಿ ಅಂದಾಗ, ಇದಕ್ಕೆ ನಮಗೆ ಡೆವಲಪ್ಮೆಂಟು ಇಲ್ಲಿ ಓಡಾಡಬೇಕಾದ್ರೆ, ನಾವು ಫ್ರೂಟಿಂಗ್ ಹಾರ್ವೆಸ್ಟ್ ಮಾಡಬೇಕಾದ್ರೆ ಇದಕ್ಕೆ ಏನಾಗುತ್ತೆ ಅಂದರೆ ಡೆನ್ಸ್ ಆಗಿಬಿಟ್ರೆ ನಮ್ಮ ಕೂಲಿಯವ್ರು ಬಂದ್ಬಿಟ್ಟು ಹೆಣ್ಮಕ್ಳು ಬಂದಾಗ ಓಡಾಡೋಕ್ಕೆ ತುಂಬ ತೊಂದರೆ ಪಡ್ತಾಯಿದ್ರು. ಆಮೇಲೆ ಎಲ್ಲ ಹಾವಿದೆ ಅಂತೆಲ್ಲ ತೊಂದರೆ ಪಡ್ತಾಯಿದ್ರು. ಆ ಕಾರಣಕ್ಕೆ ನಾವು ಕಳೆನ ತೆಗೆಸ್ತಾ ಇದ್ರಿ. ಕಳೆ ತೆಗೆಸಿ ಅದನ್ನು ಮತ್ತೆ ಇದೇ ಟ್ರೆಂಚಲ್ಲಿ ಹಾಕ್ತೀರಿ. ಕಳೆನ ಬೀಸಾಕಲ್ಲ, ಆ ಕಳೆನ ತೊಗೊಂಬಂದು ಈ ಟ್ರೆಂಚಲ್ಲಿ ಹಾಕ್ತೀರಿ. ಓಕೆ. ಅಂದರೆ ಕಳೆ ಅಷ್ಟೊಂದು ಜೋರಾಗಿ ಬೆಳೀತಿತ್ತಾ? ಮೊದಲಿಗೆ ಅಷ್ಟೊಂದು ಜೋರಾಗಿ ಬೆಳೀತಿತ್ತು, ಈಗ ಕಂಟ್ರೋಲ್ಗೆ ಬಂದ್ಬಿಟ್ಟಿದೆ. ಅಂದರೆ ಇವಾಗ ಡೆನ್ಸ್ ಇದೆಯಲ್ಲ, ಹೌದು, ಅಂತ ಏನು ಕಳೆ ಬೆಳೆಯಲ್ಲ? ಇಲ್ಲ ಅಂತ ಏನು ಕಳೆ ಬೆಳೆಯಲ್ಲ. ಮೊದಲಿಗೆ ಜಾಸ್ತಿ ಕಳೆ ಇತ್ತು. ಓಕೆ. ಈಗ ನೀವು ಬರೀ ಫ್ರೂಟ್ ಫಾರ್ಮಿಂಗೇನಾ? ನಿಮಗೆ ಬರೀ ಹಣ್ಣು ಸಿಗಬೇಕು ನನ್ನ ತೋಟದಲ್ಲಿ ಅಂತ ಒಂದು? ಹೌದು, ಹಣ್ಣೆ ಮಾಡಬೇಕು ಅಂತ ಮಾಡಿದ್ದು ಕಾನ್ಸೆಪ್ಟ್. ಯಾಕಂದ್ರೆ ನಾನು ಯಾರ ಹತ್ರ ಕೃಷಿ ಕಲಿಯಕ್ಕೆ ಹೋಗಿದ್ದೆ, ಅವ್ರದ್ದು ಇದೇ ಕಾನ್ಸೆಪ್ಟ್ ಇತ್ತು ಅವ್ರದ್ದು. ನನಗೂ ಇಷ್ಟ ಆಯ್ತು ಅದು. ಅಂದರೆ ಅವ್ರದ್ದು ಬೇರೆ ಬೇರೆ ತರಹದ ಹಣ್ಣುಗಳು ಬೆಳೆದಿದ್ರು. ಅವರು ನನಗೇನು ಸಜೆಸ್ಟ್ ಮಾಡಿದ್ದು ಅಂದರೆ, ಕಮರ್ಷಿಯಲ್ ಆಗಿ ಇರೋದನ್ನ ನೀವು ಪ್ಲಾಂಟೇಶನ್ ಮಾಡಿ, ಕಮರ್ಷಿಯಲ್ ಆಗಿ ನೀವು ಪ್ಲ್ಯಾನ್ ಮಾಡಿ ಅಂತ ನಮಗೆ ಒಂದು ಸಲಹೆ ಕೊಟ್ಟಿದ್ರು. ಅವ್ರ ಸಲಹೆ ಮೇರೆಗೆ ಈ ತೈವಾನ್ ಗೋವಾ ಬಂದ್ಬಿಟ್ಟು ಕೋಲಾರಲ್ಲಿ, ನಮಗೆ ನಿಯರ್ ಬೈ ಕೋಲಾರ ಇದೆ, ಆ ಕೋಲಾರಲ್ಲಿ CMS ನಾರಾಯಣ ಸ್ವಾಮಿ ಅನ್ನೋರು ಬೆಳೆದು ಸಕ್ಸಸ್ ಆಗಿದ್ರು. ಅವ್ರ ಹತ್ರದಿಂದ ತಳಿ ಆಯ್ಕೆ ಮಾಡ್ಕೊಂಬಂದು ಪ್ಲಾಂಟೇಶನ್ ನೆಟ್ಟಿದ್ದು ನಾವು ಇನ್ನು. ಓಕೆ. ಈಗ ತೈವಾನ್ ಗೋವಾ ಸೀಬೆ ಇನ್ನೂ ಬಂದಿಲ್ಲ. ಈಗ ನಮ್ಮ ಕಣ್ಣು ಕಾಣ್ತಾ ಇರೋದು ಪಪಾಯ. ಹೌದು. ಪಪಾಯ ಮಾರ್ಕೆಟ್ ಎಲ್ಲ ಹೆಂಗೆ? ಪಪಾಯ ಮಾರ್ಕೆಟ್ ಬಂದ್ಬಿಟ್ಟು ನನಗೆ ಬೆಂಗಳೂರು ತುಂಬ ಹತ್ರ, ಇಲ್ಲಿಂದ ಬರೀ 40 ಕಿಲೋಮೀಟರ್ ಅಷ್ಟೇ. ಅಲ್ಲಿ ಆರ್ಗ್ಯಾನಿಕ್ ಕಾರ್ಪೊರೇಟ್ ಕಂಪ್ನಿಗಳು ತುಂಬ ಇದ್ದಾವೆ. ಬರೀ ಆರ್ಗ್ಯಾನಿಕ್ಕಾಗಿ ಬೆಳೆದು ಸಾವಯವದಲ್ಲೇ ಬೆಳೆದಿರೋರನ್ನ ಅವರು ಪರ್ಚೇಸ್ ಮಾಡಿ ಅವರು ಬೆಂಗಳೂರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವರಿಗೆ ನನಗೆ ಪರಿಚಯ ಇದೆ. ಅವರಿಗೆ ನಾನೊಂದು ಮೇಲ್ ಮಾಡಿದ್ದೆ, ಪರ್ಸ್ನಲ್ ಆಗಿ ಈ ಥರ ಇದೆ ಬನ್ನಿ ಅಂತ. ಅವ್ರು ಬಂದು ನೋಡ್ಕೊಂಡೋಗಿ ಮಣ್ಣು ಟೆಸ್ಟ್ ಮಾಡಿದ್ರು, ನೀರು ಟೆಸ್ಟ್ ಮಾಡಿದ್ರು, ಫ್ರೂಟ್ ಟೆಸ್ಟ್ ಮಾಡಿದ್ರು, ಎಲ್ಲ ಸರಿ ಅನಿಸ್ತು ಅವ್ರಿಗೆ. ಹಾಗಾಗಿ ಅವರು ವೀಕ್ಲಿ 2 ಸರಿ, ವಾರಕ್ಕೆ 2 ಸರಿ ನಮಗೆ ಆರ್ಡ್ರ್ ಕೊಡ್ತಾರೆ. ಒಂದು 300 kg 500 kg ಹಂಗೆ. ನಾವು ಅದು ತೊಗೊಂಡೋಗಿ ನಮಗೆ ನಿಯರೆಸ್ಟ್ ಎಷ್ಟಾಗುತ್ತೋ ಅಲ್ಲಿ ತನಕ ತೊಗೊಂಡೋಗಿ ಕೊಟ್ಟರೆ ಅಲ್ಲಿಂದ ಅವ್ರು ಡೆಲಿವರಿ ತೊಗೊಂಡೋಗ್ತಾರೆ. ನನಗೆ ಮನೆ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ನಾನು 20 ಕಿಲೋಮೀಟ್ರ್ ತೊಗೊಂಡೋಗಿ ಅಲ್ಲಿ ನಮ್ಮ ಮನೆ ಹತ್ರ ಕೊಟ್ಟರೆ ನಮ್ಮ ಮನೆ ಹತ್ರ ಕ್ಯಾರಿ ಮಾಡಿ ಅವರು ಏನೋ ಒಂದು ಟ್ರಾನ್ಸ್ಪೋರ್ಟೇಷನ್ ಬುಕ್ ಮಾಡಿಕೊಂಡು ಅವ್ರು ಅಲ್ಲಿಂದ ತೊಗೊಂಡೋಗ್ತಾರೆ. ಓಕೆ. ಅಂದರೆ ಒಳ್ಳೆ ಪ್ರೈಸ್ ಸಿಗ್ತಿದೆಯಾ? ಒಳ್ಳೆ ಪ್ರೈಸ್ ಸಿಗ್ತಾಯಿದೆ ಸರ್. ನಾನು ಸ್ಟಾರ್ಟ್ ಮಾಡಿದಾಗಿಂದ ಕೆಜಿಗೆ 25 ರೂಪಾಯಿಂದ ಹಿಡಿದು ಈಗ 35 ರೂಪಾಯಿವರೆಗೂ ಸಿಗ್ತಾಯಿದೆ. ಇವತ್ತು ನೆನ್ನೆ ಕಳಿಸಿದೆ, ನೆನ್ನೆ 35 ರೂಪಾಯಿ ಕೊಟ್ಟರು ಕೆಜಿಗೆ. ಓಕೆ. ಕೆಜಿ 35? ಹೌದು. ಓಕೆ. ಅಂದರೆ ಈಗ ಎಲ್ಲನೂ ಹಾಕೊಂತಾರ? ಇದು ಫಸ್ಟ್ ಕ್ವಾಲಿಟಿ, ಇದು ಸೆಕೆಂಡ್ ಕ್ವಾಲಿಟಿ? ಇಲ್ಲ ಸರ್, ಅವ್ರದ್ದು ಕೆಜಿ ರೇಂಜ್ ಇದೆ. 600 ಗ್ರಾಮು ಇಲ್ಲ 800 ಗ್ರಾಮಿಂದ ಹಿಡಿದು 1400 ಗ್ರಾಮ್ವರೆಗೂ ಇರಬೇಕು ಕಾಯಿ ಗಾತ್ರ. ಕ್ವಾಲಿಟಿನೂ ಚೆನ್ನಾಗಿರಬೇಕು. ಫಸ್ಟ್ ಕ್ವಾಲಿಟಿ ಅವ್ರಿಗೆ ಚೂಸ್ ಮಾಡಿ ಕಳಿಸ್ಬಿಡ್ತೀನಿ. ಜೊತೆಗೆ ನನ್ನ ಅದೃಷ್ಟ ಏನಂದರೆ, ನನ್ನ ತೋಟದಲ್ಲಿ ನಾನು ಅಷ್ಟೊಂದು ಹೆಚ್ಚಾಗಿ ಕ್ವಾಲಿಟಿ ಇಲ್ದಿರೋಂಥದ್ದು ಏನೂ ಕಂಡಿಲ್ಲ. ನೋಡಿ, ನೀವೇ ನೋಡ್ಬೋದು, ಆ ಗಿಡ ನೋಡ್ಬೋದು, ಇಲ್ಲ ಈ ಗಿಡ ನೋಡ್ಬೋದು. ಕ್ವಾಲಿಟಿಯಲ್ಲಾಗಲಿ ತುಂಬ ಯಥೇಚ್ಛವಾಗಿ ಚೆನ್ನಾಗಿ ಬರ್ತಾ ಇದೆ ಕ್ವಾಲಿಟಿಯಾಗಿ. ಎಲ್ಲೋ ಕೆಲವು ಗಿಡಗಳಲ್ಲಿ ಮಾತ್ರನೇ ಕ್ವಾಲಿಟಿ ಅಷ್ಟೊಂದು ಬರ್ತಾ ಇಲ್ಲ, ಮಿಕ್ಕಿದ್ದೆಲ್ಲ ಚೆನ್ನಾಗಿ ಬರ್ತಾ ಇದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಾನು ಹೊಸಬನಾಗಿರೋದ್ರಿಂದ ಕೃಷಿಗೆ ನಾನು ಈ ಪರಿಪ್ರಮಾಣದಲ್ಲಿ ಎದುರು ನೋಡಿಲ್ಲ, ನಾನು ಹಿಂಗೆಲ್ಲ ಬರುತ್ತೆ ಅಂತ. ಜೊತೆಗೆ ಅಕ್ಕಪಕ್ಕದವರೆಲ್ಲರೂ ಗೇಲಿ ಮಾಡ್ತಾ ಇದ್ರು, ಇವ್ರು ಯಾರು ಸಿಟಿನಲ್ಲಿದ್ದು ಸಿಟಿ ಜೀವನ ನೋಡ್ಕೊಂಡ್ ಬಂದಿದ್ದಾರೆ, ದಿಢೀರ್ ಅಂತ ಬಂದ್ಬಿಟ್ಟು ಕೃಷಿ ಮಾಡಕ್ ಬಂದಿದ್ದಾರೆ ಅಂತೆಲ್ಲ ಅನ್ಕೊಂಡ್ರು. ಒಟ್ಟಿಗೆ ಈಲ್ಡ್ ಎಲ್ಲ ನೋಡಿದ್ಮೇಲೆ, ಗಿಡಗಳನ್ನೆಲ್ಲ ಅವ್ರು ನೋಡಿದ್ಮೇಲೆ ಅವ್ರಿಗೆ ಅರ್ಥ ಆಗಿದ್ದೊಂದೇ, ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಸಾವಯವ ಕೃಷಿ ಮಾಡೋದೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇ ಕೆಮಿಕಲ್ ಕೃಷಿ ಮಾಡಿದ್ರೇನೆ ಈಲ್ಡ್ ಬರುತ್ತೆ ಅಂತ ಅವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಪರಂಗಿ ಇಷ್ಟು ಚೆನ್ನಾಗಿ ಬರಬೇಕು ಅಂದ್ರೆ ನೀರು ಕಡಿಮೆ ಬೇಕಲ್ವಾ ಇದಕ್ಕೆ? ಹೌದೌದು, ಸಿಕ್ಕಾಪಟ್ಟೆ ಕಡಿಮೆ ಬೇಕು. ಹೌದೌದು. ಹಂಗಾಗಿ ಟ್ರೆಂಡ್ ತೆಗ್ಸಿರೋದು ಇದಕ್ಕೊಂದು ಅಡ್ವಾಂಟೇಜ್. ಹೌದೌದು, ಅಡ್ವಾಂಟೇಜ್. ಚೆನ್ನಾಗಿ ಬಂದಿದೆ ಪರಂಗಿ ಮಾತ್ರ. ಚೆನ್ನಾಗಿ ಬಂದಿದೆ ಸರ್. ಜೀವಾಮೃತ ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ? ಜೀವಾಮೃತ ಬಿಟ್ಟರೆ ನಾನು ಹೆಂಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತೂ ಇಲ್ಲ. ಬರ್ತಾನೆ ಜೀವಾಮೃತ ಅಂತ ಕಲ್ತ್ಕೊಂಡ್ಬಂದು ಜೀವಾಮೃತನೇ ಮಾಡಿದ್ದೀನಿ ನಾನು. ಜೀವಾಮೃತದಲ್ಲಿ ನಾನು ಮಾಡಿದ್ದು, ಬೇರೆ ಇನ್ನೇನು ಮಾಡಿಲ್ಲ ನಾನು. ಓಕೆ. ಮೂಲತಃ ಅವರು ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ಮಾಡೋರು ಅವರು ಸುಮ್ಮನೆ ತೊಗೊಂಡೋಗಲ್ಲ ಸರ್. ಸಾವಯವ ಅಂತ ಬಂದು ಸುಮ್ಮನೆ ತೊಗೊಂಡೋಗಲ್ಲ. ಅವರು ಬಂದು ನೋಡ್ತಾರೆ, ಅವ್ರ ಹತ್ರ ಒಂದು ಟೀಮ್ ಇರುತ್ತೆ. ಆ ಟೀಮ್ ಬಂದು ಜೀವಾಮೃತದಲ್ಲಿ ಬೆಳೀತಾ ಇದ್ದಾರಾ, ಏನರಲ್ಲಿ ಬೆಳೀತಾ ಇದ್ದಾರೆ, ಏನು ಫರ್ಟಿಲೈಸರ್ಸ್ ಕೊಡ್ತಾ ಇದ್ದಾರೆ, ಎಲ್ಲದನ್ನು ಟೆಸ್ಟ್ ಮಾಡಿ, ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಫ್ರೂಟ್ ಆಗಿರ್ಬೋದು, ಎಲ್ಲದನ್ನು ಟೆಸ್ಟ್ ಮಾಡಿ ಆಮೇಲೆ ತೊಗೊಂಡೋಗ್ತಾ ಇದ್ದಾರೆ. ಸುಮ್ಮನೆ ಅವರು ತೊಗೊಂಡೋಗ್ತಾ ಇಲ್ಲ. ಹೌದು. ಒಂದೊಂದು ಕಟ್ ಮಾಡಿದಿರಲ್ಲ, ಏನಕ್ಕೆ ಇದು?
ಅದು ವೈರಸ್ ಅಟ್ಯಾಕ್ ಆಗ್ಬಿಟ್ಟಿತ್ತು ಸರ್ ಅದಕ್ಕೆ. ಹಾಂ ಹಾಂ ಅದು ವೈರಸ್ ಸ್ಪ್ರೆಡ್ ಕಂಟ್ರೋಲ್ ಮಾಡೋದು ಕಷ್ಟ. ಅದಕ್ಕೆ ಗಿಡನ ಕಡ್ದಾಕ್ಬಿಟ್ರಿ. ಒಂದರಿಂದ ಇನ್ನೊಂದಕ್ಕೆ ಸ್ಪ್ರೆಡ್ ಆಗುತ್ತೆ ಅಂತ ಕಟ್ ಮಾಡಿಬಿಟ್ರಿ. ಓಕೆ. ಅಕಸ್ಮಾತ್ ತುಂಬ ಗಿಡಗಳಿಗೆ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಅಂದ್ರೆ ವೈರಸ್ಸು, ಏನು ಮಾಡ್ತಾ ಇದ್ರಿ? ಅದು ಕಟ್ ಬಿಡಬಾರ್ದು ನಾವು. ನಮ್ಗೆ ಗೊತ್ತಾಗುತ್ತೆ ಎಲೆ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುತ್ತೆ. ಹಸಿರು ಅಂತೀನಿ, ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುತ್ತೆ. ಹಳದಿ ಬಣ್ಣಕ್ಕೆ ತಿರುಗ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ಆಗ ಅದನ್ನು ಕಟ್ ಮಾಡಬೇಕು. ಸ್ಪ್ರೇ ಕೊಟ್ಟು ನೋಡಬೇಕು. ಕಂಟ್ರೋಲಿಗೆ ಬಂದಿಲ್ಲ ಅಂದರೆ ಕಟ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ತೋಟ ಎಲ್ಲ ನಾಶ ಆಗ್ಬಿಡುತ್ತೆ. ಒಂದರಿಂದ ಒಂದಿಗೆ ಹರಡ್ಬಿಟ್ಟು ಇಡೀ ತೋಟನೇ ನಾಶ ಮಾಡಿಬಿಡುತ್ತೆ. ಅದಕ್ಕೇನು ಔಷಧಿ ಮಾಡ್ಕೊಂಡಿಲ್ವಾ ನೀವು? ಅದಕ್ಕೇನು ಔಷಧಿ ಮಾಮೂಲಿ ನಾನು ಹೇಳಿದ್ನಲ್ಲ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಗೋಕುಪಾಮೃತ, ಜೀವಾಮೃತ ಅದನ್ನು ಮಾತ್ರನೇ ಸ್ಪ್ರೇ ಮಾಡ್ತೀರಿ. ಅದು ಬಿಟ್ಟು ಬೇರೆ ಏನು ಅದರಲ್ಲಿ ಕಂಟ್ರೋಲ್ಗೆ ಬರಲಿಲ್ಲ ಅಂದಾಗ ಕಟ್ ಮಾಡಿಬಿಡ್ತೀರಿ. ಕಟ್ ಮಾಡೋದು. ಓಕೆ. ಈಗ ಬಾಳೆ ಎಲ್ಲ ಬರ್ತಾ ಇದೆ ಅಲ್ವಾ? ಬಾಳೆ ಎಲ್ಲ ಬರ್ತಾ ಇದೆ. ಇದನ್ನು ಕೂಡ ಅಲ್ಲಿಗೆ ಹಾಕ್ತೀರಾ? ಎಲ್ಲ ಅಲ್ಲಿಗೆ ಕೊಡ್ತೀರಿ ಸರ್. ಒಳ್ಳೆ ಯಾಕಂದರೆ ನನಗೆ ರೇಟ್ ಚೆನ್ನಾಗಿ ಸಿಗುತ್ತೆ, ರೇಟ್ ಚೆನ್ನಾಗಿ ಕೊಡ್ತಾರೆ. ಸಾವಯವ ಅವ್ರಿಗೂ ಕೂಡ ನಂಬಿಕೆ ಆಗಿದೆ. ಹೌದು, ಅವ್ರಿಗೂ ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇವರು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದಾರೆ. ಅಂದ್ರೆ ನೋಡಿ, ಇದು ಗಿಡದಲ್ಲೇ ಹಣ್ಣು ಆಗ್ಬಿಟ್ಟಿರುತ್ತೆ ಈ ಥರ. ಅಲ್ಲಿ ಆ ಕಡೆ ಹಣ್ಣನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಹಣ್ಣಾಗಿದೆ. ಒಂದು ನಿಮಿಷ, ನಾನು ಆ ಕಡೆ ಬರ್ತೀನಿ. ಅದು ಕಟ್ ಮಾಡಬೇಡಿ, ಅದನ್ನು ಕಟ್ ಮಾಡಬೇಡಿ. ಚಾಕು ಕೊಡಿ. ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿರ್ತೀರಲ್ವಾ? ಅದ್ರಲ್ಲಿ ಹಂಗೆ ಮರದಲ್ಲಿದ್ದಂಗೆ ಕಟ್ ಮಾಡ್ತಾರಲ್ಲ, ಹಂಗೆ ಕಟ್ ಮಾಡೋಣ. ಇಟ್ಕೊಳ್ಳಿ ಕೆಳಗಡೆ. ತಗೊಳ್ಳಿ. ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಹುಳು ತಿಂದಂಗಿದೆ. ಅದು ಪರವಾಗಿಲ್ಲ, ಹುಳ ತಿಂದಂಗಿದೆ. ಇದಾ? ಹುಳು ತಿಂದಿದೆಯಾ? ಹುಳು ತಿಂದಂಗೆ ಅನಿಸ್ತದೆ. ತುಂಬ ಮೆತ್ತಗಾಗ್ಬಿಟ್ಟಿದೆ. ಮೊದಲ ಬಾರಿಗೆ ಒಂದು ಮರದಲ್ಲೇ ಇರೋ ಹಣ್ಣನ್ನು ಕಟ್ ಮಾಡಿದ್ದೀನಿ. ಓಕೆ, ತಿನ್ನೋಣ. ಸ್ವಲ್ಪ ಉಜ್ಜಿ ಹೊಡೆದಿದೆ. ಹೊಡೆದಿದ್ಯಾ? ಉಜ್ಜಿ ಹೊಡೆದಿದೆ. ಹುಳಿ ಹೊಡಿತೈತೆ. ಉಜ್ಜಿ ಹೊಡೆದ್ರೆ ಆ ಥರ ಇರುತ್ತೆ ನೋಡಿ. ಇಲ್ಲಿ ಉಜ್ಜಿಗಳು ಚೆನ್ನಾಗಿದೆ ಹಣ್ಣು. ಉಜ್ಜಿ ಹೊಡೆದಿದೆ ನೋಡಿ. ಆದರೂ ಒಳ್ಳೆ ಲಾಭ ತಂದು ಕೊಡ್ತಾ ಇದೆ ಅಲ್ವಾ ನಿಮಗೆ? ಸರ್, ಒಳ್ಳೆ ಲಾಭ ತಂದು ಕೊಡ್ತಾ ಇದೆ. ನೀವೇನು ಹುಟ್ತಾನೆ ರೈತರಲ್ಲ? ಇಲ್ಲ ಸರ್, ನಾನು 2 ವರ್ಷದಿಂದ ರೈತರು. 2 ವರ್ಷದಿಂದ ರೈತ ಅಷ್ಟೇ. ಈ ತೋಟ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಅವಾಗಿಂದ ರೈತರು? ಆವಾಗಿಂದ ಮಾತ್ರ ರೈತ ನಾನು. ನೋಡಿ, ಇದನ್ನ ಕಲ್ತ್ಕೊಳಕ್ಕೆ ಎಲ್ಲೆಲ್ಲಿ ಹೋಗಿದ್ರಿ ನೀವು ಈ ಥರ? ಸರ್, ಇದನ್ನ ಕಲಿಯೋಕ್ಕೆ ಒಂದು 3 ವರ್ಷದಿಂದ ಕಲಿತಾ ಇದ್ದೀನಿ ನಾನು. 3 ವರ್ಷದಿಂದ ಕಲಿತಾ ಇದ್ದೀನಿ. 3 ವರ್ಷದಿಂದ ಕಲಿತು ಫೇಲ್ಯೂರ್ ಲೆವೆಲ್ ಕಡಿಮೆ ಇರಬೇಕು, ಸಕ್ಸಸ್ ರೇಟ್ ಜಾಸ್ತಿ ಇರಬೇಕು. ಏನು ಗೊತ್ತಿಲ್ಲದಿರೋದು ದೀರ್ಘಾವಧಿನಲ್ಲಿ ಕೃಷಿ ಸಾವಯವ ಕೃಷಿ ಹೆಂಗೆ ಮಾಡಬೇಕು ಅಂತ ನಾನು ಹೋಗ್ತಾನೆ ಕಲಿತಾನೆ ಸಾವಯವ ಕೃಷಿನೇ ಮಾಡಬೇಕು. ಸಾವಯವ ಕೃಷಿ ಬಿಟ್ಟು ಕೆಮಿಕಲ್ ಫಾರ್ಮಿಂಗ್ ಮಾಡಲೇಬಾರದು ಅನ್ನೋ ಕಾರಣಕ್ಕೆ ಸಾವಯವ ಕೃಷಿನೇ ಒಂದು 3 ವರ್ಷದಿಂದ ಕಲಿತು ಅದಾದಮೇಲೆ 1 ವರ್ಷದಿಂದ ಮಾಡ್ತಾಯಿದ್ದೀನಿ. ಸಾವಯವ ಕೃಷಿ ಮಾಡ್ತಿದ್ದೀರಾ? ಜೀವಾಮೃತ ಬಿಟ್ಟರೆ ಬೇರೆ ಏನೂ ಕೊಡ್ತಿಲ್ಲ? ಜೀವಾಮೃತ ಬಿಟ್ಟರೆ ಬೇರೆ ಏನು ಕೊಡ್ತಿಲ್ಲ. ಈ ಗಿಡಗಳ ಪ್ಲಾಂಟೇಶನ್ ಮಾಡಿದಾಗ ಬುಡಕ್ಕೆ ಏನು ಕೊಟ್ರಿ? ಏನು ಕೊಟ್ಟಿಲ್ಲ. ಹೌದಾ? ಏನು ಕೊಟ್ಟಿಲ್ಲ. ಪರವಾಗಿಲ್ಲ, ಎಲ್ಲ ಗಿಡಗಳು ಆರೋಗ್ಯವಾಗಿದ್ದಾವೆ. ಎಲ್ಲ ಅಂದರೆ ಗಿಡಗಳು ಪ್ಲಾಂಟೇಶನ್ ಮಾಡಬೇಕಾದ್ರೆ ಬೀಜಾಮೃತ ಮಾಡಿ ಬೀಜಾಮೃತದಲ್ಲಿ ನೆಲೆಸಿ ತೆಗೆದು ಆಮೇಲೆ ಉಂಡಿದ್ದೀರಿ. ಬೀಜಾಮೃತ ಗುಂಡಿಗೇನು ಕೊಟ್ಟಿಲ್ಲ. ಬೀಜಾಮೃತ ಮಾಡಿ ಹಾಕಿದ್ರಿ? ಬೀಜಾಮೃತ ಮಾತ್ರ ಮಾಡಾಕ್ತೀನಿ. ಓಕೆ. ಅಂದರೆ ಗ್ಲಿರಿಸಿಡಿಯಾಗಳಿದ್ದಾವೆ. ಹುಷಾರು ಸ್ವಲ್ಪ. ಅದೊಂದೇನೋ ಟ್ರ್ಯಾಪ್ ಇಟ್ಟಿದ್ದೀರಾ? ಒಂದು ಸೂಜಿ ಜಾಸ್ತಿ ಆಗೋಯ್ತು ಸರ್, ಅದಕ್ಕೆ ಸೋಲಾರ್ ಟ್ರ್ಯಾಪ್ ಒಂದಿಟ್ಟೆ. ಎಷ್ಟಾಯ್ತು ಅದು? ಅದು ಒಂದು 4800 ರೂಪಾಯಿ ಆಯಿತು. ಸಂಜೆ 6 ಗಂಟೆಗೆ ಆನ್ ಆಗುತ್ತೆ. ಓಕೆ. ಒಂದು 9 ಗಂಟೆ ಆ ಟೈಮ್ಗೆ ಆಫ್ ಆಗಿಬಿಡುತ್ತೆ. ಇಲ್ಲಿ ತೋಟ ನೋಡ್ಕೊಳಕ್ಕೆ ಯಾರಿದ್ದಾರೆ? ನಾವೇ ಮೋಸ್ಟ್ ಆಫ್ ಆಲ್ ನಾವೇ ನೋಡ್ಕೊತೀರಿ. ಮಲಗಕ್ಕೆ ಮಾತ್ರ ಈ ಊರಲ್ಲೇ ಒಬ್ಬರು ವಯಸ್ಸಾದವ್ರು ಒಬ್ರು ಇದ್ದಾರೆ. ಓಕೆ. ಅವ್ರು ಮಾತ್ರ ಮಲಗ್ತಾರೆ. ಓಕೆ ಸರ್, ಇಲ್ಲಿ ಬರೀ ಹಣ್ಣಿನ ಗಿಡಗಳು ಹಾಕಿದಿರಲ್ಲ, ಕೀಪಿಂಗ್ ಕ್ವಾಲಿಟಿ ಇರಲ್ಲ. ನೀವೇನೋ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈಗ ಓಕೆ, ಅಕಸ್ಮಾತ್ ಒಂದೊಂದ್ಸಲ ಕೀಪಿಂಗ್ ಕ್ವಾಲಿಟಿ ಇರಲ್ಲ, ಇದಕ್ಕೆ ಯಾರು ಕೇಳೇ ಇಲ್ಲ ನಿಮ್ಗೆ, ಈ ಹಣ್ಣು ಕೊಳ್ತೋಗ್ಬಿಡುತ್ತೆ. ಒಂದು ವಾರಕ್ಕೆಲ್ಲ ಒಂದು 5 ದಿನ ಬಿಟ್ಟರೆ ಕೊಳ್ತೋಗ್ಬಿಡುತ್ತೆ. ಈಗ ನೋಡಿ, ಊಜಿ ಬಂದು ಎಷ್ಟೋ ಹೊಂಟೋಗಿದೆ. ಇದ್ರ ಮಧ್ಯೆ ನೀವು ಯಾಕೆ ದೀರ್ಘಕಾಲ ಬೆಳೆಗಳು ಹಾಕೊಂಡಿಲ್ಲ? ದೀರ್ಘಾವಧಿ ಬೆಳೆಗಳು ನಾನು ಫೋಕಸ್ ಮಾಡಿಲ್ಲ ಸರ್. ನಾನು ಫೋಕಸ್ ಮಾಡಿದ್ದೆ ಬರೀ ಹಣ್ಣಂತಾನೆ ಫೋಕಸ್ ಮಾಡಿದ್ದು. ದೀರ್ಘಾವಧಿ ಬೆಳೆ ಅಂತ ನಾನು ಯಾವುದೂ ಫೋಕಸ್ ಮಾಡಿಲ್ಲ. ನಾನು ಮಾಡ್ತಾನೆ ಫ್ರೂಟ್ ಫಾರೆಸ್ಟ್ ಅಂತ ಮಾಡಲೇಬೇಕು, ಫ್ರೂಟೇ ಮಾಡಬೇಕು ಅಂತ ಹೇಳ್ಬಿಟ್ಟು ಬಯಕೆ ಇತ್ತು ನನಗೆ. ಅದಕ್ಕೆ ನಾನು ಫ್ರೂಟೇ ಮಾಡಿದ್ದು, ಬೇರೆ ಏನೇ ಮಾಡಿಲ್ಲ ನಾನು. ಈಗ ಪಪಾಯ ಹೋಯ್ತು. ಜಾಗಕ್ಕೆ ಅದ್ರ ಜಾಗಕ್ಕೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು, ಒಂದು ಪಪಾಯ ಮಧ್ಯದಲ್ಲಿ 2 ಬಟರ್ ಫ್ರೂಟ್ ಇದೆಯಲ್ಲ, ಅವೆರಡು ಬೆಳೆದಾಗ
ಒಂದು 50% ಡೆನ್ಸ್ 50% ಡೆನ್ಸಲ್ಲಿ 50% ಶೇಡ್ ಇರುತ್ತೆ. ಆ ಶೇಡಲ್ಲಿ ಕಾಫಿ ಬೇಕಾದ್ರೆ ಹಾಕ್ಕೊಬೋದು, ಇಲ್ಲ ಏಲಕ್ಕಿ ಬೇಕಾದರೂ ಹಾಕ್ಕೊಬೋದು. ಅದು ನಮ್ಮ ಇಚ್ಛೆ, ಬೇಕಾದ್ರೆ ಹಾಕ್ಕೊಬೋದು, ಇಲ್ಲಾಂದ್ರೆ ಬಿಡ್ಬೋದು. ಅಲ್ಲ, ನಿಮ್ಮ ಪ್ಲ್ಯಾನ್ ಏನು ನೆಕ್ಸ್ಟು? ಇದು ಪರಂಗಿ ಹೋದ್ಮೇಲೆ ಬೇರೆ ಏನು? ಪರಂಗಿ ಹೋದ್ಮೇಲೆ ನಾನಿನ್ನ ಏನು ಅನ್ಕೊಂಡಿಲ್ಲ. ನಾನು ಕಲ್ತಿರೋ ಜಾಗದಲ್ಲಿ ಅವ್ರು ಹೇಳಿದ್ದೇನೆಂದರೆ ನೀನು ಕಾಫಿ ಹಾಕ್ಕೊಬೋದು, ಇಲ್ಲಾಂದರೆ ಏಲಕ್ಕಿ ಹಾಕ್ಕೊಬೋದು ಅಂತ ಹೇಳಿದ್ದಾರೆ. ನನಗಿನ್ನ ಏನು ಐಡಿಯಾ ಇಲ್ಲ, ನೋಡಬೇಕು. ಇನ್ನು ನಾಳೆ ಹಿಂಗೆ ಬಿಡ್ತೀರಲ್ವಾ? ಬಾಳೆ ಹಂಗೆ ಬಿಡಲ್ಲ. ಈ ಈಲ್ಡ್ ತೆಗೆದ ಮೇಲೆ ಇನ್ನೊಂದು ಈಲ್ಡ್ ತೆಗೆಕೊಂಡು ಅಷ್ಟೊಂದು ಕಟ್ ಮಾಡಿಬಿಡ್ತೀರಿ. ಇನ್ನೊಂದು 8 ತಿಂಗಳಿಗೆಲ್ಲ ಬಾಳೆ ಇದೆಲ್ಲ, ಬಾಳೆನೂ ತೆಗೆದುಬಿಡ್ತೀರಿ. ಎರಡನೇ ಈಲ್ಡ್ ಬಂದ್ಬಿಡುತ್ತೆ. ಎರಡನೇ ಮರಿ ಕಂದು ಬಿಟ್ಟಿದ್ದೀರಲ್ವ, ಅದು ಬೆಳೆದು ಅದರಲ್ಲಿ ನಮಗೆ ಬಾಳೆ ಸಿಕ್ಕಿದ್ಮೇಲೆ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ತೆಗೆದು ಬಿಡ್ತೀರಿ ಅವಾಗ. ಆಮೇಲೆ ಬಾಳೆ ಹೋದ್ಮೇಲೆ ನಮಗೆ ಚೇಪಕಾಯಿ ಇರುತ್ತೆ, ಮತ್ತು ಬಟರ್ ಫ್ರೂಟ್ ಇರುತ್ತೆ. ಓಕೆ, ಬಟರ್ ಫ್ರೂಟ್ ಬರುತ್ತೆ. ಅದೊಂದು ಸ್ವಲ್ಪ ದೀರ್ಘಾವಧಿ, ಇಲ್ಲಿ ಹೋಲಿಸ್ಕೊಂಡ್ರೆ ಅದೊಂದು 30 ವರ್ಷ ಇರುತ್ತೆ. ಹೌದು, ಇದು ಅದೊಂದು 20 ವರ್ಷ ಇರುತ್ತೆ. ಯಾವುದು 20 ವರ್ಷ ಇರುತ್ತೆ? ಚೇಪಕಾಯಿ ಸೀಬೆ ಒಂದು 20 ವರ್ಷ ಇರುತ್ತಾ? 20 ವರ್ಷ ಇರುತ್ತೆ. 20 ವರ್ಷ ಆಲ್ರೆಡಿ ನಾನು ಹಾಕಿ 12 ವರ್ಷ ಆಗಿದೆ. ಅವ್ರಿಗೆ 12, ನಾನು ಯಾರ ಹತ್ರ ತೊಗೊಂಬಂದೆ, ಅವ್ರಿಗೆ 12 ವರ್ಷ ಆಗಿದೆ. 12 ವರ್ಷದಿಂದ ಇವಾಗಲೂ ಗಿಡ ಹೆಲ್ತಿ ಆಗಿದೆ, ಈಲ್ಡಿಂಗು ಚೆನ್ನಾಗಿ ಬರ್ತಾ ಇದೆ. ಅಷ್ಟೇ ಈಲ್ಡ್ ಕೊಡ್ತಾರೆ. ಅವರು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಕೆಮಿಕಲ್ ಫಾರ್ಮಿಂಗ್ ಅವರೇ ಬಂದು ನೋಡ್ಬಿಟ್ಟು ಇದ್ರದ್ದು ಗ್ರೋತ್ ನೋಡ್ಬಿಟ್ಟು ಸ್ವಲ್ಪ ಆಶ್ಚರ್ಯ ಆದರು. ಇಲ್ಲಪ್ಪ, ನಾನು ತಂದಾಗೂ ಇಷ್ಟೊಂದು ಗ್ರೋತ್ ಇರಲಿಲ್ಲ, ನಿಮ್ಮ ಜೀವಾಮೃತದಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಗ್ರೋತ್ ಇದೆ ಅಂತ ಅವರೇ ಹೇಳ್ಬಿಟ್ಟು ಹೋದ್ರು. ಯಾರು 14 ವರ್ಷದಿಂದ ಇದು ಬೆಳೀತಾ ಇದ್ದಾರೋ ಅವರೇ ಹೇಳ್ಬಿಟ್ಟು ಹೋದ್ರು. ಆ ಥರ ಜೀವಾಮೃತದಲ್ಲಿ ಆ ಥರ ಇದೆ ಅಂತ. ಓಕೆ, ನೋಡಿ, ಜೀವಾಮೃತ ಬಿಟ್ಟರೆ ನೀವೇನು ಕೊಟ್ಟಿಲ್ಲ. ಇಲ್ಲ, ಒಂದು ರೀತಿ ಕಡಿಮೆ ಬಜೆಟ್ ಅಲ್ಲಿ ಕೃಷಿ ಮಾಡ್ತಾ ಇದೀರಾ. ಹೌದೌದು. ಬೇರೆಯವರೆಲ್ಲ ತಂದು ಸುರಿತಾರೆ. ಹೌದೌದು. ಗೊಬ್ಬರ, ಹೌದೌದು, ಕುರಿ ಗೊಬ್ಬರ, ಹೌದು, ಅದ್ಯಾವ್ದು ಇನ್ನೊಂದು ವರ್ಮಿ ಕಂಪೋಸ್ಟ್, ಇದು ಹಿಂಡಿಗಳು ಹಾಕೋದ್ರಲ್ಲಿ ತಪ್ಪಿಲ್ಲ ಬಿಡಿ. ಹೌದೌದು, ಹಿಂಡಿ ಹಾಕಿದ್ರೆ ಹಿಂಡಿ, ಬೇವಿನ ಹಿಂಡಿ ಇವೆಲ್ಲ ಹಾಕೋದ್ರಲ್ಲಿ ತಪ್ಪಿಲ್ಲ. ಹಾಕ್ಲಿ. ಅದು ಬಿಟ್ಟು ಇನ್ನೇನೇನು ಹಾಕ್ತಾರಪ್ಪ. ತಂದಿ. ಹೌದೌದು, ತುಂಬಾ ತಂದು ಹಾಕ್ತಾರೆ. ಎಲ್ಲರೂ ಅದೇ ಆಶ್ಚರ್ಯ. ಈ ಸುತ್ತಮುತ್ತ ಇರೋರೆಲ್ಲರೂ ಅದೇ ಆಶ್ಚರ್ಯ. ಇವ್ರು ಹೆಂಗ್ ಬೆಳೆದ್ರು, ಹೆಂಗ್ ಬಂತಿಷ್ಟು ಪರಂಗಿ ಹಿಂಗೆ ಎಲ್ಲ ಬೆಳೆಯೋದು. ಏನ್ ಮಾಡ್ತಿದ್ರು ಈ ಭೂಮಿಲಿ? ಮೊದಲು ಇಲ್ಲಿ ರಾಗಿ ಬೆಳೀತಾ ಇದ್ರು, ಇಲ್ಲಾಂದ್ರೆ ತೊಗರಿ ಬೆಳೀತಾ ಇದ್ರು ಅಷ್ಟೇ. ರಾಸಾಯನಿಕ ಕೊಡ್ತಿದ್ರು ಅವಾಗ. ನೀವು ಸಿದ್ಧತೆ ಹೆಂಗ್ ಮಾಡ್ಕೊಂಡ್ರಿ ಭೂಮಿನ? ಮೊದಲಿಗೆ ನಾನು ಸಜ್ಜೆ, ಅದು CN ರೇಷಿಯೋ ಅಂತ ಹೇಳ್ತಾರೆ, ಕಾರ್ಬನ್ ನೈಟ್ರೋಜನ್ ರೇಷಿಯೋ ಅಂತಾರೆ. ಕಾರ್ಬನ್ಗೆ ನಾನು ಸಜ್ಜೆ ಬಳಸಿದೆ, ನೈಟ್ರೋಜನ್ ಫಿಕ್ಸೇಷನ್ಗೆ ನಾನು ಸೆಣಬು ಡಯಾಂಚ, ಅದೆರಡನ್ನೂ ಫಸ್ಟ್ನು ಬಿತ್ತನೆ ಮಾಡಿ 3 ತಿಂಗಳಾದ್ಮೇಲೆ ಅದನ್ನ ಮಣ್ಣಿಗೆ ಮಲ್ಚಿಂಗ್ ಮಾಡಿಬಿಟ್ಟು ಆಮೇಲೆ ಟ್ರೆಂಚ್ ತೆಗೆಸ್ಬಿಟ್ಟು ಗಿಡಗಳನ್ನೆಲ್ಲ ನೆಡಕ್ಕೆ ಶುರು ಮಾಡಿದೆ. ಎಲ್ಲ ಹುಳಗಳು ಬಂದಿದ್ದು, ತುಂಬ ಹುಳಗಳು ಬಂದಿದ್ದು. ನೆನ್ನೆ ಚೇಂಜ್ ಮಾಡಿದೆ. ಮತ್ತೆ ಅದು ನೀರು ತಾನೇ ಇದು, ಒಂದು 2 ಲೀಟ್ರ್ 3 ಲೀಟ್ರ್ ನೀರು ಹಾಕ್ಬಿಟ್ಟು ಅದಕ್ಕೊಂದು ಸೋಪ್ ಆಯಿಲ್ ಇಲ್ಲ ಶಾಂಪೂನ ಒಂದು ಡ್ರಾಪ್ ಹಾಕ್ಬಿಟ್ರೆ ಅದ್ರ ವಾಸನೆಗೆಲ್ಲ ಬಂದು ಬಿದ್ದೋಗುತ್ತೆ. ಅದು ವೈಲೆಟ್ ಲೈಟ್, ಅದು ವೈಲೆಟ್ ಲೈಟ್ ಬರುತ್ತೆ, ಅದು UV ಲೈಟು. ಆ UV ಲೈಟ್ಗೆ ಅಟ್ರಾಕ್ಟ್ ಆಗಿ ಗಿಡ ಎಲ್ಲ ಬಂದು ಅಲ್ಲಿ ಬೀಳ್ತಾವೆ. ಬ್ಲೂ ಕಲರ್ ಲೈಟ್? ಬ್ಲೂ ಕಲರ್ ಎಲ್ಲ ಪರ್ಪಲ್ ಕಲರ್. ಇದು ಮೇಲೆ ಒಂದು ಪೀಸ್ ಇದೆ, ಕೆಳಗಡೆ ಒಂದು ಪೀಸು. ಕೆಳಗಡೆ ಒಂದು ಎಕರೆ ಬರುತ್ತೆ, ಮೇಲೇನೂ 1 ಎಕರೆ, ಒಂದು 5 ಗುಂಟೆ 6 ಗುಂಟೆ ಬರುತ್ತೆ. ನೋಡಿ, ಆ ಬಟರ್ ಫ್ರೂಟ್ ಏನು ಕೊಟ್ಟಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದು ಬರೀ ಜೀವಾಮೃತ ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ ಇದಕ್ಕೆ. ನಮ್ಮಲ್ಲಿ ನೀವು ನೋಡ್ಬೋದು, ಲೈವ್ ಆಗಿ ನೀವು ನೋಡ್ಬೋದು, ಯಾವುದೇ ಕೀಟ ಬಾಧೆ ಆಗಲಿ, ರೋಗ ಬಾಧೆ ಆಗಲಿ ಎಂಥದೂ ಇಲ್ಲ. ಯಾವುದೇ ಕೀಟ ಬಾಧೆ ಇಲ್ಲ, ಯಾವುದೂ ಇಲ್ಲ ಅದನ್ನು. ಮೊದಲನೇದಾಗಿ ನಾವು ಹೆಂಗೋ ವಿಷಮುಕ್ತ ಆಹಾರ ತಿನ್ಬಿಟ್ರಿ, ನಮ್ಮ ಮಕ್ಕಳಾದ್ರೂ ವಿಷಮುಕ್ತ ಆಹಾರ ತಿನ್ನಬಾರ್ದು ಅಂತ ಒಂದು. ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ವಿಷಮುಕ್ತ ಆಹಾರ ತಿನ್ನಬಾರ್ದು. ತಂದೆ ತಾಯಿಗೂ ಇದೇ ಇರಬೇಕು. ನನಗೆ ತುಂಬ ನೋವಾಯಿತು. ರೋಗಗಳು ಯಾಕೆ ಬರ್ತಾ ಇದೆ ಅಂತಾಗ ಯೋಚನೆ ಮಾಡಿ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ಗೊತ್ತಾಗಿದ್ದು ಏನಂದರೆ, ವಿಷ ಸೇವಿಸ್ತಾ ಇದ್ದಾರೆ ಮಕ್ಕಳು ಅಂತ. ನಾವು ಹೆಂಗೂ ಸೇವಿಸ್ಬಿಟ್ಟಿದ್ದೀರಿ, ಅರ್ಧ ಜೀವನ ಆಗೋಯ್ತು. ಮಕ್ಕಳು ಮಾತ್ರ ಉಣಿಸ್ಲೇಬಾರ್ದು ಅಂತ ಹೇಳ್ಬಿಟ್ಟು ನಾನು ನನ್ನ ಮನೆ ಬಳಕೆಗೆ ಏನಾದ್ರು ಬೆಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ನೋಡಿದ್ರೆ ಕಮರ್ಷಿಯಲ್ ಆಗೋಯ್ತು. ಇಲ್ಲಿ ಈ ರೀತಿ ಗ್ಯಾಪ್ ಏನು ಕಾಣಿಸ್ತಾ ಇದೆ ನಮಗೆ, ಇಲ್ಲಿ ಮನೆ ಬಳಕೆಗಾಗಷ್ಟು ಬೇಜಾನ್ ಬೆಳ್ಕೊಬೋದು ಅಂತ ಹೇಳ್ಬಿಟ್ಟು ಮನೆ ಬಳಕೆಗೆ ಇಲ್ಲಿ ಜಾಗ ಬಿಟ್ಟಿದ್ದೀನಿ. ಸುಮಾರು ಇದು ನೋಡಿ, ತೊಗರಿ ಎಲ್ಲ ಹಾಕಿದ್ದೀನಿ, ಅವರೇ ಹಾಕಿದ್ದೀನಿ, ಅಲಸಂದೆ ಹಾಕಿದ್ದೀನಿ. ಬರ್ತಾ ಬೆಳೀತಾ ಇದ್ದೀನಿ. ಎಲ್ಲ ಸಾವಯವ ಕೃಷಿಕರಿಂದನೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಕಳೆದ ಒಂದು ವರ್ಷದಿಂದ ನಾನು ಎಲ್ಲರ ಹತ್ರ ಎಲ್ಲ ಸಾವಯವ ಕೃಷಿಕರನ್ನ ಸಂಪರ್ಕ ಮಾಡಿ ಅವ್ರು ಬೆಳೆದಿರೋಂಥ ಎಲ್ಲ ಬೆಳೆಗಳನ್ನ, ದವಸ ಧಾನ್ಯಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಪ್ರತಿಯೊಂದು ಅವರಿಂದನೇ ಖರೀದಿ ಮಾಡಿ ತಿಂತಾ ಇದ್ದೀನಿ. 1 ವರ್ಷ ಆಯಿತು ನಮ್ಮ ಮನೇಲಿ ಎಲ್ಲ ನಾನು ಬದಲಿಸ್ಕೊಂಡು. ಮಿಲ್ಕ್ ನಮ್ಮ ಬೆಂಗಳೂರಲ್ಲಿ ಸಿಗುತ್ತೆ, A2 ಮಿಲ್ಕ್ ಸಿಗುತ್ತೆ, ಗಿರ್ರಸ್ ಸಿಗುತ್ತೆ, ಅದನ್ನೇ ತೊಗೊತಾ ಇದ್ದೀನಿ. 1 ಲೀಟ್ರ್ 90 ರೂಪಾಯಿ ತೊಗೊತಾ ಇದ್ದೀನಿ. ಹುಷಾರು. ನೀವೇ ಸಾಕ್ಬೋದಲ್ಲ? ಇಲ್ಲಿ ಮಲೆನಾಡು ಗಿಡ್ಡ ಇದೆ. ಮಲೆನಾಡು ಗಿಡ್ಡ ಇದೆ. ಅದು ನಾವು ಈಗಿನ್ನೂ ಕೃಷಿ ಸ್ಟಾರ್ಟ್ ಮಾಡಿದ್ದೀರಲ್ವ ಹುಷಾರು. ಅವನ ಹೆಸರು ರುದ್ರ ಅಂತ. ನೋಡಕ್ಕೆ ಭಯ ಆಗ್ತದೆ.